ಉಗ್ರನ ಮನೆ ಧ್ವಂಸವಾಗಿದೆ. ಕೇವಲ 24 ಗಂಟೆಗಳಲ್ಲಿ 3ನೇ ಮನೆ ಉಡಿಸಾಗಿರುವಂತದ್ದು. ಉಗ್ರ ಎಹ್ಸಾನ್ ಉಲ್ ಹಕ್ನ ಮನೆ ಧ್ವಂಸವಾಗಿದೆ. ಪಹಲ್ಗಾಮ್ ದಾಳಿಯಲ್ಲಿ ಭಾಗಿಯಾಗಿರುವ ಶಂಕೆ ವ್ಯಕ್ತವಾಗಿದೆ. ಆ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಈತನ ಮನೆಯನ್ನ ಹುಡುಕ್ಲಾಗ್ತಿತ್ತು. ಈಗ 3ನೇ ಮನೆ ಧ್ವಂಸವಾಗಿದೆ. ಕೇವಲ 24 ಗಂಟೆಯಲ್ಲಿ ಒಂದು ದಿನದಲ್ಲಿ 3 ಮನೆಯನ್ನ ಉಡಿಸ್ ಮಾಡಲಾಗಿದೆ. 2018ರಲ್ಲಿ ಪಾಕಿಸ್ತಾನದಿಂದ ತರಬೇತಿಯನ್ನ ಪಡೆದಿದ್ದಾಯಿತ. ಇತ್ತೀಚೆಗೆ ಕಾಶ್ಮೀರದ ಕಣಿವೆಯಲ್ಲಿ ಮತ್ತೆ ಪ್ರವೇಶವನ್ನ ಮಾಡಿದ ಉಲ್ ಹಕ್ ಆತನ ಮನೆಯನ್ನ ಹೊಡೆದು ಉರುಳಿಸಲಾಗಿದೆ. ಉಗ್ರ ಎಹ್ಸಾನ್ನ ಮನೆಯನ್ನ ಉಳಿಸಿರುವಂತದ್ದು, ಧ್ವಂಸ ಮಾಡಿರುವಂತದ್ದನ್ನ ಗಮನಿಸ್ತಿದ್ದೀರಾ ನೀವಿಲ್ಲಿ. ಈಗಾಗಲೇ ಹಂತ ಹಂತವಾಗಿ ನಮ್ಮ ಸೇನೆ ಮಾಸ್ಟರ್ ಸ್ಟ್ರೋಕ್ ಕೊಡ್ತಾ ಇದೆ. ನಾಗರಿಕರನ್ನ ಗುರಿಯಾಗಿಟ್ಟಿಸಿಕೊಂಡು ದಾಳಿ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನ ಕೊಟ್ಟಿದೆ. ಈಗ ಪೈಶಾಚಿಕ ಕೃತ್ಯ ಎಸಗಿದ ಉಗ್ರರ ವಿರುದ್ಧ ಸಮರ ಸಾರುವಿಕೆ ಮುಂದುವರೆದಿರುವಂತದ್ದು. ಕೆಣಕಿದ್ರೆ ಉಳಿಗಾಲವಿಲ್ಲ. ಭಾರತೀಯ ಸೇನೆ ಈಗ ಕೆಣಕಿದಂತಹ ಪಾಕ್ಗೆ ಗುಣ ಕೊಟ್ಟಿದೆ. ಭಾರತದ ಪ್ರತಿದಾಳಿಗೆ ಗಡಗಡ ನಡೆಸ್ತಾ ಇದೆ ಪಾಕಿಸ್ತಾನ. ಪಾಕ್ನ 600 ಗುಂಡುಗಳಿಗೆ 1300 ಗುಂಡುಗಳಿಂದ ಪ್ರತ್ಯುತ್ತರವನ್ನ ನೀಡಲಾಗ್ತಾ ಇದೆ. ಇದು ಕೇವಲ ಟ್ರೈಲರ್ ಅಷ್ಟೇ, ಅಭಿ ಪಿಕ್ಚರ್ ಬಾಕಿಯೇ ಅಂತ ಹೇಳಿರುವುದು. ಪ್ರತಿ ಗುಂಡುಗಳಿಂದ ಪ್ರತ್ಯುತ್ತರವನ್ನ ನೀಡಲಾಗ್ತಾ ಇದೆ. ಬರಾಮುಲ್ಲದ ಟೂಟ್ಮರಿ ಗಾಲಿ ಸೆಕ್ಟರ್ ನಲ್ಲಿ ಪಾಕ್ ದಾಳಿ ಗುಂಡು ಹಾಕುವುದಕ್ಕೆ ಪ್ರಾರಂಭಿಸಿದೆ ಪಾಕ್ ಸೇನೆ. ಬಾರಾಮುಲ್ಲದಲ್ಲಿ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವ ಉತ್ತರವನ್ನ ಕೊಟ್ಟರು. ಪಾಕಿಸ್ತಾನ ಭಾರತ 2 ಗಂಟೆಗಳ ಕಾಲ ಹೆಚ್ಚು ಕಾಲ ಗುಂಡಿನ ದಾಳಿಯಾಗಿದೆ. ಪಿಒಕೆಯಲ್ಲಿ ಪಾಕಿಸ್ತಾನ ಸೇನೆಯಿಂದ ಮನ ಬಂದಂತೆ ಗುಂಡಿನ ದಾಳಿಯನ್ನ ನಡೆಸಲಾಗಿದೆ. ರಾತ್ರಿ ಮನ ಬಂದಂತೆ ಗುಂಡು ಹಾರಿಸ್ತಲೇ ಇತ್ತು ಪಾಕ್ ಸೇನೆ.